ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ನ ಒಂದು ರಿಸಲ್ಟ್ ಬಗ್ಗೆ ತುಂಬಾ ಜನ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಇರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ನನಗೆ ಗೊತ್ತು ನೀವು ಪ್ರತಿ ದಿವಸನೂ ಕೂಡ ಕೇಳ್ತಿದ್ರೆ ಸೆಕೆಂಡ್ PUC ನ ಒಂದು ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು. ನಾನು ಕೂಡ ಸೆಕೆಂಡ್ PUC ನಲ್ಲಿ ಇದ್ದಾಗ ಇದೇ ತರನೇ ಕಾಯ್ತಿದ್ದೆ. ಸೊ ಯಾವಾಗ ಬರುತ್ತೆ, ಯಾವ ತಾರೀಕಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ನೀವು ಕೂಡ ಅದೇ ಎಕ್ಸೈಟ್ಮೆಂಟ್ ಅಲ್ಲಿ ಕಾಯ್ತಿದ್ದೀರಾ ಅಂತ ಹೇಳಿ ಅಂತ ಅನ್ಕೊಂತೀನಿ. ಸೊ ಯಾರೆಲ್ಲ ಒಳ್ಳೆ ಸ್ಕೋರ್ ಮಾಡಬೇಕು ಅಂತ ಇದ್ದೀರಾ ಅವ್ರಿಗಂತೂ ಇದೊಂದು ಒಳ್ಳೆ ಡೇ ಆಗುತ್ತೆ ಅಂತ ಹೇಳ್ಬೋದು. ಏನಕ್ಕಪ್ಪ ಅಂದ್ರೆ ಒಳ್ಳೆ ರಿಸಲ್ಟ್ ನೀವು ಎಕ್ಸ್ಪೆಕ್ಟ್ ಮಾಡ್ತಿರ್ತೀರಾ. ಸೊ ಹಂಗಾಗಿ ಸೊ ವ್ಯಾಲ್ಯೂಯೇಷನ್ ಅನ್ನುವಂಥದ್ದು ಆಲ್ಮೋಸ್ಟ್ 80% ಕವರ್ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು 10-20% ಏನೋ ಇದೆ ವ್ಯಾಲ್ಯೂಯೇಷನ್. ಅದು ಕಂಪ್ಲೀಟ್ ಆಗಿದ ತಕ್ಷಣ ಬೋರ್ಡಿಗೆ ಅವರು ಸಬ್ಮಿಟ್ ಮಾಡ್ತಾರೆ ಎಲ್ಲ ಇನ್ಫಾರ್ಮೇಶನ್. ಸೊ ಅದಾದ್ಮೇಲೆ ನಿಮಗೆ ರಿಸಲ್ಟ್ ಅನ್ನುವಂಥದ್ದು ಅನೌನ್ಸ್ಮೆಂಟ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕೆ ಸಬ್ಸ್ಕ್ರೈಬ್ ಆಗಬೇಕು ಅಂದ್ರೆ ರಿಸಲ್ಟ್ ಬಂದಿದ ತಕ್ಷಣ ಯಾವ ರೀತಿ ಚೆಕ್ ಮಾಡೋದು, ರಿಸಲ್ಟ್ನ ಯಾವ ವೆಬ್ಸೈಟ್ ಅಲ್ಲಿ ಹೋಗಿ ಚೆಕ್ ಮಾಡಬೇಕು. ಇವಾಗ ತಕ್ಷಣಕ್ಕೆ ಆ ಒಂದು ವೆಬ್ಸೈಟ್ ಒಂದು ಅರ್ಧ ಗಂಟೆ ಕ್ರ್ಯಾಕ್ ಆಗಿಬಿಡುತ್ತೆ, ಅಂದ್ರೆ ಬಂದಾಗ್ಬಿಡುತ್ತೆ. ಸೊ ಆ ಒಂದು ಟೈಮ್ನಲ್ಲಿ ಯಾವ ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಕ್ವಿಕ್ ಆಗಿ ಚೆಕ್ ಮಾಡಬಹುದು. ಸೊ ಅವನ್ನೆಲ್ಲನೂ ಕೂಡ ನಾನು ಬರುವಂತ ಒಂದು ವಿಡಿಯೋಸ್ಗಳಲ್ಲಿ ಅಪ್ಡೇಟ್ ಕೊಡ್ತೀನಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ, ಓಕೆನಾ. ಸೊ ಮೊದಲನೇದಾಗಿ ಯಾವಾಗ ರಿಸಲ್ಟ್ ಬರುತ್ತೆ, ಖಂಡಿತವಾಗ್ಲೂ ಕೂಡ ನಾನು ಶೋರ್ ಮಾಡಿ ಹೇಳ್ತೀನಿ 7ನೇ ತಾರೀಕು ಬರುತ್ತೆ ಅಂತಾನೆ ಹೇಳ್ಬೋದು. ಏನಕ್ಕೆ 7ನೇ ತಾರೀಕು ಬರುತ್ತೆ, ಯಾವ ತರ ಹೇಳ್ತೀರಿ ಅಂದ್ರೆ ಇವಾಗ ಆಲ್ಮೋಸ್ಟ್ 90% ಏನೋ ವ್ಯಾಲ್ಯೂಯೇಷನ್ ಅನ್ನುವಂಥದ್ದು ಕಂಪ್ಲೀಟ್ ಆಗಿಬಿಡುತ್ತೆ. ಅವ್ರ ಬೋರ್ಡಿಗೆ ಸಬ್ಮಿಟ್ ಮಾಡಿಬಿಟ್ಟು ನಿಮ್ಮ ಒಂದು ಏನೋ ರಿಸಲ್ಟ್ ಏನಿದೆ ಅದನ್ನ ಆಟೋಮೆಟಿಕ್ ಆಗಿ ನಿಮಗೆ ಪೋರ್ಟಲ್ಗೆ ಅಪ್ಲೋಡ್ ಮಾಡಿಬಿಡ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ರಿಸಲ್ಟ್ ಅನ್ನುವಂಥದ್ದು 1 ಡೇ ಸಾಕು ಬಿಡುಗಡೆ ಮಾಡೋಕ್ಕೆ. ಸೊ ಮೊದಲಿನ ಥರ ಪೋರ್ಟಲ್ ಎಲ್ಲ ಕೂಡ ಸ್ಲೋ ಇಲ್ಲ, ಇವಾಗ ವರ್ಕರ್ಸ್ ಜಾಸ್ತಿ ಇರೋದ್ರಿಂದ ಬೇಗ ಅಪ್ಡೇಟ್ ಮಾಡಿಬಿಡ್ತಾರೆ. ಮತ್ತು ನೆಕ್ಸ್ಟು KCT ಇರೋದ್ರಿಂದ, KCT ಮತ್ತು ನೀಟ್ ಏಪ್ರಿಲ್ ಮೇ 3ನೇ ತಾರೀಕು ಇರೋದ್ರಿಂದ KCT ಎಕ್ಸಾಮು ಕೂಡ 23ನೇ ತಾರೀಕೇನೋ ಸ್ಟಾರ್ಟ್ ಆಗುತ್ತೆ, 23 ಸ್ಟಾರ್ಟ್ ಆಗುತ್ತೆ. ಸೊ ಹಂಗಾಗಿನೇ ಈ ರೀತಿ ಪ್ರೊಸೀಜರ್ ಎಲ್ಲ ಇರೋದ್ರಿಂದ ಅವರು ಬೇಗ ಬಿಡಬೇಕಾಗತ್ತೆ. ಸೊ ಯಾಕಂದ್ರೆ ಅವರು ಯಾವ ಕೋರ್ಸ್ ತಗೋಬೇಕು, ನಾನು ಏನೋ ಸೈನ್ಸ್ ತಗೊಂಡಿರೋ ನೀಟ್ ತಗೋಬೇಕಾ, ಸೊ ನೀಟಿಗೆ ಹೋಗ್ಬೇಕಾ ಅಥವಾ ಮ್ಯಾನೇಜ್ಮೆಂಟ್ ಸೀಟ್ಗೆ ಹೋಗ್ಬೇಕಾ, ಇವನ್ನೆಲ್ಲನೂ ಕೂಡ ಯೋಚನೆ ಮಾಡೋಕೆ ಟೈಮ್ ಬೇಕು. ಸೊ ಹಂಗಾಗಿನೇ ಈ ವೀಕ್ ಒಳಗಡೆ ಅವರು ರಿಲೀಸ್ ಮಾಡಲೇಬೇಕು, ಓಕೆನಾ. ಸೊ ಹಂಗಾಗಿನೇ ನೋಡೋಣಂತೆ 7ನೇ ತಾರೀಕು ಖಂಡಿತವಾಗ್ಲೂ ಕೂಡ ಬರುತ್ತೆ ಅಂತ ಹೇಳಿದ್ದೀನಿ. ಏನಕ್ಕಪ್ಪ ಅಂದ್ರೆ ಕೆಲವೊಂದು ವೆಬ್ಸೈಟನ್ನು ಕೂಡ ಒರಿಜಿನಲ್ ವೆಬ್ಸೈಟ್ಗಳಲ್ಲಿ ಕೂಡ ಅಪ್ಡೇಟ್ ಮಾಡಿದ್ದಾರೆ 7ನೇ ತಾರೀಕೆ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಆ ಒಂದು ಆಧಾರದ ಮೇಲೆ ಹೇಳ್ತಿದ್ದೀನಿ. ನೋಡಿ, ನಾನು 2 ಡೇಸ್ ಆದ್ಮೇಲೆ ಗೊತ್ತಾಗ್ಬಿಡುತ್ತೆ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಅವರೇ ಅನೌನ್ಸ್ಮೆಂಟ್ ಮಾಡ್ತಾರೆ, ಓಕೆನಾ. ಸೊ ನನ್ನ ಪ್ರಕಾರ 7ನೇ ತಾರೀಕು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಮೋಸ ಇಲ್ಲ, ಓಕೆನಾ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.